ಎಲ್ಲರಿಗೂ ನಮಸ್ಕಾರ. ಈ ದಿನ ಕೃಷಿ ಚಿಂತನೆ ಅಂದರೆ ಅಡಿಕೆ ಬೆಳೆಯ ಕುರಿತಾಗಿ ಒಂದಷ್ಟು ನನ್ನ ಅನುಭವ ವಿಚಾರಗಳನ್ನು ನಾನು ತಿಳಿದದ್ದನ್ನು ಇಲ್ಲಿ ಹಂಚ್ಕೋಬೇಕಂತ ಅಂದ್ಕೊಂಡಿದ್ದೇನೆ. ನನಗೆ ಕಳೆದ ಕೆಲವು ವರ್ಷಗಳಿಂದ ನಾನು ಸ್ವಂತ ಒಂದು 4 ಎಕರೆ ಅಡಿಕೆ ತೋಟ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಅನುಭವಗಳನ್ನು ನಾನು ಪಡ್ಕೊಂಡಿದ್ದೇನೆ. ಅದನ್ನು ಇಲ್ಲಿ ಶೇರ್ ಮಾಡಿಕೊಳ್ತಾ ಇದ್ದೇನೆ. ಇಲ್ಲಿ 3 ಹಂತಗಳಲ್ಲಿ, ಅಂದರೆ ಒಂದು, ನಾವು ಅಡಿಕೆ ಸಸ್ಯಗಳನ್ನು ತಯಾರು ಮಾಡಿಕೊಳ್ಳೋದು. ಎರಡನೇದು, ಆ ಬೆಳೆದಂಥ ಸಸ್ಯಗಳನ್ನು ನಾವು ನಾಟಿ ಮಾಡಿಕೊಳ್ಳಿಕ್ಕೆ, ಅಂದರೆ ಅವನ್ನ ಹಚ್ಕೊಳ್ಳಿಕ್ಕೆ, ಹೊಲದಲ್ಲಿ ಹಚ್ಕೊಳ್ಳಿಕ್ಕೆ ಹೊಲವನ್ನು ಸಿದ್ಧಪಡಿಸಿ ಅವುಗಳನ್ನು ಹಚ್ಕೊಳ್ತಕ್ಕಂಥದ್ದು. ಅವುಗಳನ್ನು ಹಚ್ಕೊಂಡ ಮೇಲೆ ಒಂದು 3 ವರ್ಷದವರೆಗೆ ಅವುಗಳ ಬೆಳವಣಿಗೆಯನ್ನು ನೋಡ್ತಕ್ಕಂಥದ್ದು. ಇಷ್ಟಕ್ಕೆ ಸೀಮಿತವಾಗಿ ನಾನು ಬಹುಶಃ ಒಂದು ಬಿಡಿಯಾಗಿ ಕೆಲವು ವಿಷಯಗಳನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದು ವಿಡಿಯೋ 2 ಅಥವಾ 3 ಆಗಬಹುದು ಅಂತ ಅನ್ಕೊಂಡಿದ್ದೇನೆ. ಅದನ್ನು ಮೊದಲೇ ನಾನು ಆರಂಭದಲ್ಲಿ ಇಷ್ಟು ಅಂತ ಹೇಳೋಕ್ಕಾಗಲ್ಲ. ಈಗ ಪ್ರಾರಂಭದಲ್ಲಿ ಹೊಸದಾಗಿ ನನಗೆ ನಮ್ಮ ಕೆಲವು ಉತ್ತರ ಕರ್ನಾಟಕದ ಜನ, ಬಳ್ಳಾರಿ ಜಿಲ್ಲೆ ಅಥವಾ ವಿಜಯನಗರ ಜಿಲ್ಲೆಯಿಂದ ಮೇಲ್ಭಾಗಕ್ಕೆ, ಕೊಪ್ಪಳ, ರಾಯಚೂರು ಇತ್ಯಾದಿ ಭಾಗ ಇರ್ಬೋದು, ಈ ಭಾಗದ ಜನ, ಮತ್ತೆ ಕೆಲವರಿಗೆ ಈ ಕಡೆ ಕೂಡ ಹೊಸದಾಗಿ ಮಾಡ್ತಕ್ಕಂಥವ್ರಿಗೆ ಕೆಲವು ಅನುಭವಗಳು ಕಡಿಮೆ ಇದ್ದಾವೆ. ಅಂಥವರನ್ನ ಗಮನದಲ್ಲಿಟ್ಟುಕೊಂಡು, ಬಹಳ ದೊಡ್ಡ ಆಗಲೇ 50 ವರ್ಷ ಅಡಿಕೆ ತೋಟ ಮಾಡಿದವರಿಗೆ ಇದು ಹೇಳ್ತಕ್ಕಂಥ ವಿಚಾರ ಅಲ್ಲ. ಬಹಳ ಹೊಸದಾಗಿ ನಾನು ಮಾಡಬೇಕು ಅನ್ನುವ ಪ್ರಯತ್ನಕ್ಕೆ ಕೈ ಹಾಕುವಂಥವರನ್ನ ಗಮನದಲ್ಲಿಟ್ಟುಕೊಂಡು ಇಲ್ಲಿ ಹೇಳ್ತಕ್ಕಂಥ ಮಾತುಗಳು. ಪ್ರಥಮತಃ ನಾವು ಅಡಿಕೆ ಸಸ್ಯಗಳನ್ನು ತಯಾರು ಮಾಡಿಕೊಳ್ಳೋದ್ರ ಬಗ್ಗೆ ಒಂದಷ್ಟು ವಿಚಾರ ಮಾಡೋಣ. ಅಡಿಕೆ ಸಸ್ಯಗಳನ್ನು ತಯಾರು ಮಾಡ್ಬೇಕಂದ್ರೆ ಅದಕ್ಕೆ ಬೀಜಗಳನ್ನು ತರಬೇಕು. ಬೀಜ ಅಂದ್ರೆ ಗೋಟು ಅಂತ ಕರಿತೀವಿ ನಾವು. ಗೋಟು, ಈ ಬಯಲು ಸೀಮೆಯಲ್ಲಿ ಅಡಿಕೆ ತೋಟ ಮಾಡುವ ಯಾರೇ ಆಗಲಿ, ಗೋಟುಗಳನ್ನು ನಾವು ಕರಾವಳಿ ಪ್ರದೇಶದಿಂದ ಅಥವಾ ಮಲೆನಾಡು ಪ್ರದೇಶದಿಂದ ತರಬಾರದು. ಅವು ನಮ್ಮ ವಾತಾವರಣಕ್ಕೆ ಸರಿ ಹೊಂದೋದಿಲ್ಲ ಅನ್ನೋದು ಇಲ್ಲಿ ಎಲ್ಲರ ಅನುಭವಿಕರ ಮಾತು. ಅನುಭವಿಕರಿಂದ ನಾನು ತಿಳ್ಕೊಂಡಿದ್ದೆ. ಮತ್ತು ಹಾಗಾದ್ರೆ ಯಾವ ಭಾಗದಿಂದ ತರಬೇಕು? ಇಲ್ಲಿ ಚನ್ನಗಿರಿ, ಹೊಳಲ್ಕೆರೆ, ಈ ಭಾಗದಿಂದ ಬಹಳಷ್ಟು ಒಂದು 50 ವರ್ಷ 60 ವರ್ಷ ಹಳೆಯ ತೋಟಗಳೇನಿರ್ತಾವಲ್ಲ, ಅಂಥ ತೋಟಗಳಿಂದ ಅಡಿಕೆ ಗೋಟುಗಳನ್ನು ತರಬೇಕು. ಇಲ್ಲಿ ಚಿತ್ರಳ್ಳಿ ಅಂತಕ್ಕಂಥದ್ದು ಬಹಳ ಫೇಮಸ್ಸು. ಅದೇ ರೀತಿ ಭೀಮ್ ಸಮುದ್ರ ಅಂತ ಇದೆ, ಮತ್ತೆ ಹೊಳಲ್ಕೆರೆ ತಾಲೂಕು ಚನ್ನಪಟ್ಟಣ ಅಂತ ಇದೆ. ನಾನು ವೈಯಕ್ತಿಕ ತಂದದ್ದು ಚನ್ನಪಟ್ಟಣ, ಹೊಳಲ್ಕೆರೆ ತಾಲೂಕು ಚನ್ನಪಟ್ಟಣದಲ್ಲಿ ತಗೊಂಬಂದೆ. ಮತ್ತೆ ಕೆಲವು ನಾನು ಸಸ್ಯಗಳನ್ನು ಕೊಂಡು ತಂದವು, ಅವು ಚಿತ್ರಳ್ಳಿ ಗೋಟು ಅಂತ ಹೇಳ್ಬಿಟ್ಟು ತಗೊಂಬಂದೆ. ಹೀಗೆ ಒಟ್ಟು 50 ವರ್ಷಕ್ಕಿಂತ ಹೆಚ್ಚು ಹಳೆಯದಾದ ತೋಟಗಳಿಂದ ನಾವು ಗೋಟುಗಳನ್ನು ಅಥವಾ ಬೀಜಗಳನ್ನು ತರಬೇಕು. ಎಷ್ಟು ಬೀಜ ತರಬೇಕು ಅನ್ನೋದು ಪ್ರಶ್ನೆ ಬರ್ತದೆ. ಈಗ ಸುಮಾರಾಗಿ 1 ಎಕರೆಗೆ ಅವರೇಜ್ ಒಂದು 8 ದಾಯ ಅಥವಾ 8-9 ದಾಯ ನಾವು ಇಟ್ಟು ಸಸಿಯನ್ನು ನೆಡೋದಾದ್ರೆ 650 ಸಸಿಗಳು ಅಂದಾಜು ಹೋಗ್ತವೆ. 1 ಎಕರೆಗೆ 650 ಸಸಿಗಳು ಹೋಗ್ತವೆ. 2 ಎಕರೆಗೆ ನಾವು 1300 ಸಸಿಗಳನ್ನ ನಾವು ನಾಟಿ ಮಾಡ್ತೀವಿ ಅನ್ನೋದಾದ್ರೆ ಒಂದು 2ರಿಂದ 2.5 ಸಾವಿರ ಗೋಟುಗಳನ್ನ ನಾವು ತಗೊಂಡ್ಬರ್ಬೇಕು. ಗೋಟುಗಳ ಬೆಲೆ ಅಂದಾಜು ಎಷ್ಟಿರ್ತೈತಿ ಅಂದ್ರೆ 3-4 ರೂಪಾಯಿ ಇರುತ್ತೆ. 5 ರೂಪಾಯಿ ಏನಿರಲ್ಲ, 3 ರೂಪಾಯಿ 4 ರೂಪಾಯಿ. ಸ್ವಲ್ಪ ಅಡಿಕೆ ದುಬಾರಿ ಆದಾಗ 4 ರೂಪಾಯಿ ಕೊಡ್ತಾರೆ. ಒಂದು ಮೀಡಿಯಂ ರೇಟ್ ಇದ್ದಾಗ 3 ರೂಪಾಯಿ ಕೊಡ್ತಾರೆ. ಆ ಗೋಟುಗಳನ್ನ ತಗೊಂಡ್ಬರ್ಬೇಕು. ಗೋಟು ತರೋದು ಯಾವಾಗ ಅಂದ್ರೆ, ಈಗ ಅಡಿಕೆ ಸಾಮಾನ್ಯವಾಗಿ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಅಡಿಕೆ ಕಟಾವು ನಡೀತೈತಲ್ಲ, ಆ ಕಟಾವು ನಡೆಯೋ ಸಂದರ್ಭದಲ್ಲಿ ನಾವು ಗೋಟುಗಳನ್ನು ತಗೊಂಡು ಬರಬೇಕು. ನಮಗೆ ಒಂದು 2,000-2.5 ಸಾವಿರ ರಿಕ್ವೈರ್ಮೆಂಟ್ ಇದೆ ಅಂದರೆ ಒಂದು 3,500-4,000 ತನಕ ನಾವು ಗೋಟು ತಗೊಂಬಂದ್ರೆ ತಪ್ಪೇನಿಲ್ಲ. ಅಥವಾ ನಮಗೆ ಒಂದು 1,300 ಅವಶ್ಯಕತೆ ಇದೆ ಅಂದರೆ 2,000ದಿಂದ 2,200 ಗೋಟು ತಂದ್ರೆ ತಪ್ಪೇನಿಲ್ಲ. ಅಷ್ಟು ಗೋಟುಗಳನ್ನು ನಾವು ತಗೊಂಡು ಬರಬೇಕು. ಇದು ಮೊದಲನೇದು.
ಗೋಟ್ ತಗೊಂಬಂದ್ಮೇಲೆ ಅವನ್ನ ಹೇಗೆ ಸಸ್ಯಗಳನ್ನ ಮಾಡೋದು ಅಂತ ಒಂದು ಪ್ರಶ್ನೆ. ಇದನ್ನ ಕೆಲವರು ಒಂದೊಂದು ರೀತಿಯಲ್ಲಿ ಅನುಭವಗಳನ್ನು ಹೇಳ್ತಾರೆ. ಕೆಲವು ನಾನೇ ತಪ್ಪು ಮಾಡಿ, ಅಂದ್ರೆ ತಪ್ಪು ಅಂದ್ರೆ ನನಗೆ ಗೊತ್ತಿರಲಿಲ್ಲ. ಅವ್ರು ಏನು ಹೇಳಿದ್ರು, ಗೋಣಿ ಚೀಲದಲ್ಲಿ ಹಾಕ್ರಿ, ಅವನ್ನ ಗಂಟು ಕಟ್ಟಿ ಬಚ್ಚಲಲ್ಲಿಡ್ರಿ, ಮೇಲೆ ನೀರು ಹಾಕ್ತಾ ಹೋಗ್ರಿ, ಅದು ಮೊಳಕೆ ಹೊಡಿತೈತೆ, ಮೊಳಕೆ ಹೊಡೆದ್ಮೇಲೆ ತೆಗೆದು ಪಾಕೆಟ್ಗೆ ಹಾಕ್ರಿ ಅಂತ ಹಿಂಗೆ ಹೇಳಿದ್ರು. ಬಹಳ ಒಂದು ಕ್ರೂಡ್ ಮೆಥಡ್ ಇದು. ಯಾರು ಅವ್ರು ಹೆಂಗ್ ಅನುಸರಿಸಿದ್ರು, ಅದು ಹೆಂಗ್ ಮಾಡಿದ್ರು ಗೊತ್ತಿಲ್ಲ. ಅದು ನಾನು ಯಾರೋ ನಮ್ಮವರಿಗೆ, ನಮ್ಮ ಸಂಬಂಧಿಕರಿಗೆ ನನಗೆ ಸಸಿ ಮಾಡಿಕೊಡ್ರಿ ಅಂತ ಹೇಳಿ ಅವರಿಗೆ ನಾನು ಕೊಟ್ಟೆ. ಅವ್ರು ಇದೇ ಮೆಥಡ್ ಮಾಡಕ್ ಹೋದ್ರು. ಆದ್ರೆ ನೋಡ್ರಿ, 3,500 ಗೋಟ್ ತಗೊಂಬಂದ್ರೆ ನಮಗೆ ಸಿಕ್ಕ ಸಸಿ ಕೇವಲ 1,200 1,300, 2,300 ಗೋಟ್ ಕೆಟ್ಟೋಯ್ತು. ಆಮೇಲೆ ಅದನ್ನ ನಾನು ಪ್ರಾಪರ್ ಎನ್ಕ್ವೈರಿ ಮಾಡಿದಾಗ ಅದು ಹಾಗೆ ಮಾಡಬಾರ್ದು, ಹಾಗೆ ಮಾಡೋದಕ್ಕಿಂತ ಬೇರೆ ರೀತಿ ಮಾಡೋದು ಸಕ್ಸಸ್ ಅಂತ ಹೇಳಿದ್ರು. ಅದು ಯಾವ ರೀತಿ ಅಂದ್ರೆ, ನಮಗೆ ಒಂದು ಅರ್ಧ ಲೋಡು ಮರಳನ್ನು ಏರಿಸ್ಕೊಳ್ಳೋದು. ಟ್ರ್ಯಾಕ್ಟರ್ ಲೋಡ್ನಲ್ಲಿ ಒಂದು ಲೋಡು ಅಥವಾ ಅರ್ಧ ಲೋಡು ಮರಳು, ಅಂದ್ರೆ ನಮ್ಮ ಗೋಟಿನ ಸಂಖ್ಯೆಗೆ ಅನುಗುಣವಾಗಿ ಮರಳನ್ನು ಏರಿಸ್ಕೊಳ್ಳೋದು. ಒಂದು 3,000 ಗೋಟು 3,500 ಗೋಟ್ ಮಾಡಕ್ಕೆ ಒಂದು ಲೋಡು ಟ್ರ್ಯಾಕ್ಟರ್ ಮರಳು ಸಾಕು. ಮರಳು ಮಿಶ್ರಿತ ಸ್ವಲ್ಪ ಮಣ್ಣು, ಅದಕ್ಕೆ ಕೆಂಪು ಮಣ್ಣಿದ್ರೆ ಒಳ್ಳೆಯದು, ಮಿಶ್ರ ಮಾಡಿ ಅದನ್ನ ಒಂದು ಚೌಕಾಗಿ ಒಂದು ದಾಯಕ್ಕೆ ನಾವು ಅದನ್ನ ಮಡಿಯಲ್ಲಿ ಹರಡ್ತಾರಲ್ಲ, ಆ ರೀತಿ ಆ ಮಣ್ಣನ್ನ ಒಂದು ಗೇಣದಪ್ಪ ನಾವು ಮಣ್ಣನ್ನು ಹರಡಿಬಿಡೋದು. ಮಣ್ಣನ್ನ ಗೇಣದಪ್ಪ ಹರಡಿಬಿಟ್ಟು ಈ ಗೋಟುಗಳನ್ನ ಅಥವಾ ಬೀಜಗಳನ್ನ ಒಂದ್ರ ಪಕ್ಕ ಒಂದು ದಟ್ಟವಾಗಿ ಒಳಗಡೆಗೆ ಆ ಮಣ್ಣಿನಲ್ಲಿ ಇಡ್ತಾ ಹೋಗೋದು. ಮೊದಲು ಒಣ ಮಣ್ಣಿನಲ್ಲಿ ಇಡ್ತಾ ಹೋಗಿ ಮೇಲೆ ಮಣ್ಣನ್ನು ಮುಚ್ಚೋದು. ಎಷ್ಟು ಮಣ್ಣು ಮುಚ್ಚಿರ್ಬೇಕಂದ್ರೆ ಕನಿಷ್ಠ ಒಂದು 2.5-3 ಇಂಚು, 2 ಇಂಚ್ ಅಂತೂ ಮಿನಿಮಮ್ ಇರಬೇಕು. ಅಷ್ಟು ಮೇಲೆ ಆ ಮಣ್ಣು ಮುಚ್ಚೋದು. ಆ ಮರಳಿಂದು ಮಿಶ್ರ ಏನ್ ಮಾಡಿರ್ತೀವಲ್ಲ, ಮರಳು ಮತ್ತು ಕೆಂಪು ಮಣ್ಣು ಮಿಶ್ರ ಮಾಡಿರ್ತೀವಲ್ಲ, ಅದಕ್ಕೇನು ಗೊಬ್ಬರ ಹಾಕೋ ಅವಶ್ಯಕತೆ ಇಲ್ಲ. ಮರಳು ಕೆಂಪು ಮಣ್ಣು ಇಷ್ಟಿದ್ರೆ ಸಾಕು. ಅದೆರಡು ಸಮಮಿಶ್ರ ಮಾಡಿ ಒಂದು ಗೇಣದಪ್ಪ ಹರಡಿಕೊಂಡ್ಬಿಟ್ಟು ಈ ಗೋಟುಗಳನ್ನ ದಟ್ಟವಾಗಿ, ಅದೇನು ಬಿಡಿ ಹಾಕಬೇಕಾಗಿಲ್ಲ, ದಟ್ಟವಾಗಿ ಅವುಗಳನ್ನ ಹೊಂದಿಸಿ ಅಲ್ಲಿಂದ ಮೇಲೆ ನಾವು ದಿನಕ್ಕೆ ಕನಿಷ್ಠ 2 ಸರ್ತಿ 3 ಸರ್ತಿ ಮೇಲೆ ಒಂದು ಪೈಪಿನಿಂದ ಅಥವಾ ಬಕೆಟ್ ಚಂಬಿನಿಂದ ನಮ್ಗೆ ಯಾವ್ದು ಅನುಕೂಲ ಆಗತ್ತ ಹಂಗೆ ನೀರು ಸಮೃದ್ಧಿಯಾಗಿ ನೀರನ್ನು ಹಾಕ್ತಾ ಹೋಗ್ಬೇಕು. ಸುಮಾರು ಎಲ್ಲಿವರೆಗೆ ನೀರು ಹಾಕ್ಬೇಕಂದ್ರೆ ಮೊಳಕೆ ಬರೋ ತನಕ ಹಾಕ್ಬೇಕು. ಅದು ಮೊಳಕೆ ಬರುತ್ತೆ, ಒಂದು 2 ತಿಂಗಳು ಹಿಂಗೆಲ್ಲ ಅಂದಾಜಲ್ಲಿ ಮೊಳಕೆ ಬರುತ್ತೆ. ಮೊಳಕೆ ಬಂದ ಮೇಲೆ ಅದು ನೋಡ್ರಿ, ಹಸಿರು ಎಲೆ 1-2 ಎಲೆ ಹೊರಗಡೆ ಹೊಡಿಬೇಕದು. ಅಲ್ಲಿ ಮಠ ಅದನ್ನ ಗೋಟ ಅಲ್ಲಿಂದ ತೆಗಿಬಾರ್ದು. ಅದನ್ನು ಯಾವಾಗ 1-2 ಎಲೆ ಗೋಟು ಮೊಳೆತು, ಅಂದ್ರೆ ಅದು ಮೊಳಕೆ ಒಡೆದು 1-2 ಎಲೆ ಹಸಿರಾಗಿ ಚಿಗುರ್ತತೋ, ಆಗ ನಾವೇನ್ ಮಾಡಬೇಕು, ಒಂದು ಒಳ್ಳೆಯ ಕೆಂಪು ಮಣ್ಣನ್ನ ನಮಗೆ ಬೇಕಾದಷ್ಟು, ನಾವೆಷ್ಟು ಸಸ್ಯ ಮಾಡ್ತೀವಿ ಅಷ್ಟು ಏರಿಸ್ಕೋಬೇಕು. ಏರಿಸ್ಕೊಂಡ್ಬಿಟ್ಟು ಅವುಗಳನ್ನ ನಾವು ಪಾಕೆಟ್ ಮಾಡಿಸ್ಬೇಕು. ಮೊದಲು ಮಣ್ಣು ಪಾಕೆಟ್ ಮಾಡಿಸ್ಬೇಕು. ಈಗ ಮಣ್ಣು ಎಂಡಿ ಇರ್ತೈತಿ, ಅದನ್ನೆಲ್ಲ ಸಣ್ಣ ಹೊಡಿಬೇಕು. ಕಲ್ಲು ಪಲ್ಲು ಇದ್ರೆ ತೆಗಿಬೇಕು. ಕೆಂಪು ಮಣ್ಣು, ಪ್ರಿಫರೇಬ್ಲಿ ಕೆಂಪು ಮಣ್ಣು ಬಹಳ ಒಳ್ಳೆಯದು. ಸ್ವಲ್ಪ ಮರಳು ಮಿಶ್ರಿತ ಇದ್ರೆ ನಡೀತದೆ, ಏನು ತೊಂದರೆ ಏನಿಲ್ಲ. ಬಟ್ ಕೆಂಪು ಮಣ್ಣು ಬಹಳ ಒಳ್ಳೆಯದು. ಕೆಂಪು ಮಣ್ಣನ್ನ ನಾವು ಪಾಕೆಟ್ಗೆ ತುಂಬಿಸ್ಬೇಕು. ಪಾಕೆಟ್ ಎಷ್ಟು ಸೈಜ್ ಇರಬೇಕು ಅಂತ ಪ್ರಶ್ನೆ. ಪಾಕೆಟ್ ನೋಡ್ರಿ, ಮಿನಿಮಮ್ 5 kg ಇದ್ರೆ ಒಳ್ಳೇದು. ಅದಕ್ಕಿಂತ 3 kg ಪಾಕೆಟ್ ಮಾಡ್ತಾರೆ. ಆದ್ರೆ ಅವು ಅಷ್ಟು ಸಸ್ಯಗಳು ಚೆನ್ನಾಗಿ ಬೇರೆ ಇಟ್ಕೊಳಕ ಅದು ಅವಕಾಶ ಆಗಲ್ಲ. ಮಿನಿಮಮ್ 5 kg ಪಾಕೆಟು. ಇನ್ನು 10 kg ಮಾಡಿದ್ರೆ ಬಹಳ ಒಳ್ಳೇದು. ಈಗ ನಾವು ಒಂದೇ ವರ್ಷದಲ್ಲಿ ಸಸ್ಯಗಳನ್ನ ನಾವು ಹೊಲಕ್ಕೆ ನಾಟಿ ಮಾಡಿಬಿಡ್ತೀವಿ ಅನ್ನೋದಾದ್ರೆ 5 kg ಪಾಕೆಟ್ ನಡೀತೈತಿ. 10 kg ಮಾಡಿದ್ರೆ ನಾವು 1.5 ವರ್ಷ ಬಿಟ್ಟು ಅಥವಾ 2 ವರ್ಷ ತನಕನೂ ಸಸ್ಯ ಸಾಕಿ ನಾವು ನಾಟಿ ಮಾಡಬಹುದು. ಬಹಳಷ್ಟು ಜನ ಮಾಡ್ತಕ್ಕಂಥದ್ದು, ಅದು ನನ್ನನ್ನು ಒಳಗೊಂಡು. ನಾನು ಕೂಡ 1 ವರ್ಷದ ಸಸಿ ನಾಟಿ ಮಾಡಿದ್ದು. ಅದು ಒಂದು 5 kg ಪಾಕೆಟ್ ಮಾಡಿಸಿದ್ವಿ ನಾವು, ಹೌದಾ. ಆಮೇಲೆ ನಾನು ಕೊಂಡು ತಂದ ಸಸ್ಯಗಳು ಬೇರೆ ತರ ಇದ್ವು. ಅವು 1.5-2 ವರ್ಷ ಸಸ್ಯಗಳಿದ್ವು. ಅವು 10 kg ಪಾಕೆಟ್ ಇದ್ವು. ಭಾರಿ ಚೆನ್ನಾಗಿ ಬೇರ್ ಬಿಟ್ಟಿದ್ವು. ಭಾರಿ ಚೆನ್ನಾಗಿ ಬೇರ್ ಬಿಟ್ಟಾಗ ಸಸ್ಯಗಳು ಹುಸಿ ಹೋಗಲ್ಲ. ಅಂದ್ರೆ ನಾವು ಹೊಲದಲ್ಲಿ ಏನು ನಾಟಿ ಮಾಡ್ತಿದೀವಲ್ಲ, ಆ ನಾಟಿ ಮಾಡಿದಾಗ ಹೊಲದಲ್ಲಿ ಯಾವ ಕಾರಣಕ್ಕೂ ಫೇಲ್ ಆಗಲ್ಲ, ಸಸಿ ಅಂಟ್ಕೊಳ್ಳುತ್ತೆ. ಅದರಿಂದ ಒಂದು 10 kg ಪಾಕೆಟ್ ನಾವು ಮಾಡಿದ್ರೆ 1.5 ವರ್ಷ ತನಕ ಅಥವಾ 2 ವರ್ಷ ತನಕ ಸಸ್ಯಗಳನ್ನ ಸಾಕಬಹುದು, ಸಾಕಿ ನಾಟಿ ಮಾಡಿಸ್ಬೋದು. ಇದು ಒಂದು ವಿಧಾನ.
ಇದು ಅವರವ್ರಿಗೆ ಬಿಟ್ಟದ್ದು, ಇಚ್ಛೆಗೆ ಬಿಟ್ಟದ್ದು ಅದು. ಇಲ್ಲ ಬೇಡ ಅಷ್ಟೊಂದು ದಿವಸ ಕಾಯ ಅವಶ್ಯಕತೆ ಇಲ್ಲ ಅಂದ್ರೆ 1 ವರ್ಷ ಅಥವಾ 1 ವರ್ಷದ ಮೇಲೆ 1-2 ತಿಂಗಳು ನಾವು ಸಸ್ಯಗಳನ್ನು ಬೆಳೆಸಿ ನಾಟಿ ಮಾಡಬಹುದು. ಆದ್ರಿಂದ 1 ವರ್ಷ ಬೆಳೆಸೋದಾದ್ರೆ 5 kg ಪಾಕೆಟ್ ಸಾಕು. ಅದಕ್ಕಿಂತ ನಾವು ಜಾಸ್ತಿ ತಿಂಗಳು ಬೆಳೆಸಿ ನಾವು ನಾಟಿ ಮಾಡ್ತೀವಿ ಅನ್ನೋದಾದ್ರೆ 10 kg ಪಾಕೆಟ್, 3 kg ಪಾಕೆಟ್ ಮಾಡೋದು ಅಷ್ಟು ಚೆನ್ನಾಗಲ್ಲ. ಇಷ್ಟು ಈ ಪಾಕೆಟ್ ಅಂದ್ರೆ ಕರೇ ಪ್ಲಾಸ್ಟಿಕ್ ಪಾಕೆಟ್ಗಳನ್ನು ತಗೊಂಬಂದು ಅದಕ್ಕೆ ಕೆಂಪು ಮಣ್ಣನ್ನ ತುಂಬಿಸ್ಬೇಕು. ಕೆಂಪು ಮಣ್ಣು ತುಂಬಿಸುವಾಗ ಮಣ್ಣು ಹೆಂಟೆ ಇದ್ರೆ, ಎಂಡೆ ಅಂತ ಕೆಲವು ಕಡೆ ಅಂತೀವಿ, ಹೆಂಟೆ ಅಂತ ಕೆಲವು ಕಡೆ ಅಂತಾರೆ. ಆ ಹೆಂಟೆ ಅಥವಾ ಎಂಡೆ ಇದ್ರೆ ಅದನ್ನ ಚೆನ್ನಾಗಿ ಒಡೆದ್ಬಿಟ್ಟು ಅದನ್ನ ಪಾಕೆಟ್ಗಳಿಗೆ ತುಂಬಿಸಿ, ಒಂದೇ ಸಾರಿಗೆ ಪಾಕೆಟ್ಗಳಿಗೆ ತುಂಬಿಸಿ, ಈ ಏನೀಗ ಇಲ್ಲಿ ಮೊಳಕೆ ಹೊಡೆದು 2 ಗರಿ ಆಗಿರ್ತದಲ್ಲ ಸಣ್ಣದಾಗಿ, ಒಂದೊಂದು 2 ಇಂಚು 3 ಇಂಚು ಆಗಿರ್ತದೆ, ಅಷ್ಟಾದಾಗ ಅದನ್ನ ತಗೊಂಡು ಪಾಕೆಟ್ನೊಳಕ್ಕೆ ಒಂದು 2-3 ಇಂಚು ಒಳಗಡೆ ಹೋಗಂಗೆ ಗರಿ ಮೇಲೆ ಕಾಣುವ ರೀತಿಯಲ್ಲಿ, ಸುಳಿ ಮೇಲಕ್ಕೆ ಸುಳಿ ಮಣ್ಣಾಗ ಹೋಗ್ಬಾರ್ದು, ಆ ರೀತಿ ಪಾಕೆಟ್ನೊಳಗೆ ಅವುಗಳನ್ನ ಇಡ್ತಾ ಹೋಗ್ಬೇಕು. ಇಡ್ತಾ ಹೋಗಿ ಅವುಗಳನ್ನೆಲ್ಲ ಒಂದ್ ಕಡೆ ಕ್ಲೀನಾಗಿ ಲೈನಾಗಿ ಹೊಂದಿಸ್ಬೇಕು. ಆಮೇಲೆ ಸಸ್ಯ ಹೆಂಗ್ ಬೆಳಿಬೇಕಂದ್ರೆ ಅದು ಅರೆ ನೆರಳಿನಲ್ಲಿ ಬೆಳೆದ್ರೆ ಬಹಳ ಒಳ್ಳೆಯದು. ಅಂದ್ರೆ ಬಿಸಿಲು ಇರಬಾರ್ದು, ಪೂರ ನೆರಳು ಇರಬಾರ್ದು. ಪೂರ ಅತಿ ನೆರಳಿನಲ್ಲಿ ಬೆಳೆದ ಸಸಿ ಬಿಸಿಲಿನಲ್ಲಿ ತಡ್ಕೊಳಲ್ಲ, ಅದಕ್ಕೆ ರೆಸಿಸ್ಟೆನ್ಸ್ ಪವರ್ ಕಡಿಮೆ ಆಗ್ತದೆ. ಆಮೇಲೆ ಅತಿ ಬಿಸಿಲಿನಲ್ಲಿ ಸಸ್ಯ ಚೆನ್ನಾಗಿ ಇದಾಗಕ್ಕೆ ಆಗಲ್ಲ ಸ್ವಲ್ಪ. ಆದ್ರಿಂದ ಸ್ವಲ್ಪ ಅರೆ ನೆರಳಿನಲ್ಲಿ, ಅಂದ್ರೆ ಕೆಲವೊಮ್ಮೆ ಕೆಲವರು ಅಂದ್ರ ಹಾಕ್ತಾರೆ, ಕೆಲವ್ರ ಮೇಲೆ ಪಾಟ್ ಕಟ್ತಾರೆ, ಹಂಗೇನೋ ಬೇರೆ ಬೇರೆ ರೀತಿ ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಮಾಡ್ತಾರೆ. ಕೆಲವ್ರು ಗೋಡೆ ಮೇರೆ ಒಂದು ಅರ್ಧ ದಿನ ಬಿಸಿಲು ಬರ್ತೈತಿ, ಅರ್ಧ ದಿನ ನೆರಳಾಗ್ತೈತಿ, ಆ ಕಡೆ ಹಂಗೆ ಗೋಡೆ ಪಕ್ಕ ಇಟ್ಟು ಬೆಳೆಸ್ಬಿಡ್ತಾರೆ. ಇದೆಲ್ಲ ಆಯಾ ರೈತರ ಅವ್ರವ್ರಿಗೆ ತಕ್ಕಂತ ಮೆಥಡ್. ಹಂದ್ರ ಹಾಕಿದ್ರೆ ಕೆಲವೊಮ್ಮೆ ಗಾಳಿಗೆ ಹೋಗ್ತತಿ, ಹಂದ್ರ ಹಾಕ್ಬೋದು. ಒಂದು ತೆಂಗಿನ ಗರಿಯ ಹಂದ್ರ ಹಾಕಿ ಅರ್ಧಂಬರ್ಧ ಬಿಸಿಲು ಅರ್ಧಂಬರ್ಧ ನೆರಳು ಬೀಳೋ ರೀತಿಯಲ್ಲಿ ಮಾಡಿ ಅದ್ರ ಕೆಳಗಡೆಗೆ ಲೈನ್ ಆಗಿ ನಮ್ಮ ಸಸ್ಯಗಳನ್ನು ಹೊಂದಿಸಿ, ಅದಕ್ಕೆ ನಮ್ಮಲ್ಲಿ ಸ್ಪ್ರಿಂಕ್ಲರ್ ಮಾಡಿ ನಾವು ಆಟೋಮೆಟಿಕ್ ನೀರು ಬಿಡ್ತೀವಿ ಅಂತಾನು ಮಾಡ್ಬೋದು, ಅಥವಾ ನಾವು ಪೈಪಿನಿಂದ ನೀರು ಇಡ್ತೀವಿ ಅಂತಾನು ಮಾಡ್ಬೋದು. ಅದು ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಮಾಡ್ಬೋದು. ಅಲ್ಲಿ ಮಾಡುವಾಗ ನಾವು ಬಕೆಟ್ ಮಣ್ಣು ತುಂಬಿಸೋದು ಹೇಳಿದ್ನಲ್ಲ, ಸ್ವಲ್ಪ ಗೊಬ್ಬರ ಹಾಕಿ ಮಣ್ಣು ತುಂಬಿಸಿದ್ರೆ ಒಳ್ಳೇದು. ಗೊಬ್ಬರ ಸ್ವಲ್ಪ ಸಗಣಿ ಗೊಬ್ಬರ, ಎಷ್ಟಂದ್ರೆ ಒಂದು 3/4 ಭಾಗ ಮಣ್ಣಿಗೆ 1/4 ಭಾಗ ಗೊಬ್ಬರ ಇದ್ರೆ ಸಾಕು. 3/4 ಭಾಗ ಮಣ್ಣು 1/4 ಭಾಗ ಗೊಬ್ಬರ ಮಿಶ್ರ ಮಾಡಿ ಪಾಕೆಟ್ಗೆ ಹಾಕಿಸಿ ಅದರೊಳಗೆ ಈ ಮೊಳಕೆಯ ಸಸ್ಯವನ್ನು ಊರಿಸಿ ಲೈನ್ ಆಗಿ ಹೊಂದಿಸಿ ಮೇಲೆ ನೀರು ಹಿಡಿತಾ ಬರ್ತಕ್ಕಂಥದ್ದು. ಅದು ಒಂದು ವರ್ಷಕ್ಕೆ ಕನಿಷ್ಠ 2 ಅಡಿ ಮೇಲೆ ಸಸಿ ಬೆಳೀತದೆ. 1 ವರ್ಷಕ್ಕೆ 2 ಅಡಿ ಮೇಲೆ ಬೆಳೀತದೆ. ಅದಕ್ಕಿಂತ ಜಾಸ್ತಿ ಬಿಟ್ರೆ 3 ಅಡಿ ತನಕ ಹೋಗುತ್ತದೆ, 2.5 ಅಡಿ ಹಿಂಗೆಲ್ಲ ಹೋಗುತ್ತೆ. ದಿಂಡು ಚೆನ್ನಾಗಿ ದಿಂಡು ಬರುತ್ತೆ. ಸ್ವಲ್ಪ ಸರ್ಕಾರಿ ಗೊಬ್ಬರ ಒಂದು 2-4 ಅಗಳು ಹಾಕ್ಬೋದು. ಒಂದು 5-6 ತಿಂಗಳ ಸಸಿ ಆದ್ಮೇಲೆ ಒಂದು 4 ಅಗಳು ಸರ್ಕಾರಿ ಗೊಬ್ಬರ ಹಾಕ್ಬೋದು. ಒಂದು ಎರಡನೇದು, ಕೆಲವೊಮ್ಮೆ ಮೈಟ್ಸ್ ಅಂತ ಬರ್ತೈತೆ. ಮೈಟ್ಸ್ ಅಂದ್ರೆ ಒಂದು ಕೆಂಪು ಚುಕ್ಕಿಯ ರೋಗ, ಅದು ಬೀಳೋ ಚಾನ್ಸ್ ಇರುತ್ತೆ ಸಸ್ಯಗಳಿಗೆ. ಅಕಸ್ಮಾತ್ ಅಂತದ್ ಏನಾದ್ರು ಮೈಟ್ಸ್ ಬಂದ್ರೆ 1 ಸಾರಿ ಅಥವಾ 2 ಸಾರಿ ಹ್ಯಾಂಡ್ ಪಂಪ್ ನಿಂದ ಸ್ವಲ್ಪ ಲೈಟ್ ಆಗಿ ಸ್ಪ್ರೇ ಮಾಡಿದ್ರೆ ಸಾಕು, ಅದು ಹೋಗ್ಬಿಡುತ್ತೆ. ಇಷ್ಟು ಮಾಡಿ ನಾವು ಸಸ್ಯಗಳನ್ನ ನಮಗೆ ಬೇಕಾದಷ್ಟು, ಅಂದ್ರೆ 1 ಎಕರೆಗೆ 650 ಸಸಿ ಬೇಕು. ನಾವು 4 ಎಕರೆಗೆ ಹಚ್ಚೋದಾದ್ರೆ 6×4 2600 ಸಸಿ ಬೇಕಾಗ್ತದೆ. 2600 ಸಸಿ ಬೇಕು ಅನ್ನೋರು ಕನಿಷ್ಠ 4000 ಗೋಟನ್ನು ತರಬೇಕಾಗ್ತದೆ. ಯಾಕಂದ್ರೆ ಗೋಟು ತರ್ತೀವಲ್ಲ, ಅದರಲ್ಲಿ ಕೆಲವು ಮೊಳಕೆಗಳು ಫೇಲ್ ಆಗ್ತವೆ. ಆಮೇಲೆ ಹೆಚ್ಚಿನ ಸಸ್ಯಗಳು ನಮಗೆ ಇದ್ದಷ್ಟು ಒಳ್ಳೇದು. ಯಾವಾಗ ನಾವು ಹೊಲಗಳಿಗೆ ನಾಟಿ ಮಾಡಿಸಿ ಇನ್ನ ಸಸಿಗಳು ಉಳಿತವೆ, ಅವು ಚಿಕ್ಕ ಪಾಕೆಟ್ ನಲ್ಲಿ ಮಾಡಿಸಿದ್ವಿ ಅಂದ್ರೆ ಅದನ್ನ ತಕ್ಷಣ ಏನ್ ಮಾಡ್ಬೇಕು, ನಾವು ದೊಡ್ಡ ಪಾಕೆಟ್ ಅಂದ್ರೆ 10 kg 15 kg ಮಣ್ಣು ಹಿಡಿತಕ್ಕಂಥ ಪಾಕೆಟ್ ತಗೊಂಡ್ಬಂದು ಅದಕ್ಕೆ ಮಣ್ಣು ತುಂಬಿಸಿ ಈ ಬೀಜಗಳನ್ನ ಅದರೊಳಗೆ ಹಾಕಿ ನಾವು ಅವುಗಳನ್ನ ಪೋಷಣೆ ಮಾಡ್ಕೊಂತ ನಮಗೆ ಸೇಫ್ಟಿ ಜಾಗದಲ್ಲಿ ಇಟ್ಕೊಂಡ್ಬಿಟ್ರೆ ಮುಂದೆ ಸಸಿಗಳು ಹೋದಾಗ ಆ ಜಾಗಕ್ಕೆ ತಗೊಂಡೋಗಿ ಇವುಗಳನ್ನ ನಾಟಿ ಮಾಡ್ಲಿಕ್ಕೆ ಬರುತ್ತೆ. ದುಡ್ಡು ಕೊಟ್ಟು ಕೊಳ್ತಕ್ಕಂತ ಒಂದು ಪ್ರಮೇಯ ತಪ್ಪುತ್ತೆ. ಯಾಕಂದ್ರೆ ರೊಕ್ಕ ಕೊಟ್ಟು ಸಸಿಗಳನ್ನ ಕೊಳ್ಳೋದೈತಲ್ಲ, ಇದು ಬಹಳ ಕಷ್ಟಕರವಾದ ಕೆಲಸ. ಸ್ವಲ್ಪ ದುಡ್ಡು ಜಾಸ್ತಿ ಖರ್ಚಾಗ್ತದೆ. ನಾನೇ ಬಹಳಷ್ಟು ದುಡ್ಡು ಕಳ್ಕೊಂಡೆ ನಾನು. ಹಾಗಾಗಿ ನನ್ನ ಅನುಭವದಿಂದ ಹೇಳ್ತಾ ಇದೆ, ಕಾಸ್ಟ್ಲಿ ಎಕ್ಸ್ಪೀರಿಯನ್ಸ್ ನಂದು. ಹಾಗಾಗಿ ನಾವೇ ಸ್ವತಃ ಸಸ್ಯಗಳನ್ನ ಮಾಡಿ ಅವುಗಳನ್ನ ದೊಡ್ಡ ಪಾಕೆಟ್ಗೆ ಹಾಕಿ ಅವುಗಳನ್ನ ಸಾಕಿಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ರೆ ಸಸಿಗಳು ಸುಮಾರಾಗಿ 1.5-2 ವರ್ಷ ತನಕ ಸಸಿ ಹೋಗ್ತಲೇ ಇರ್ತವೆ. ಹೋದಾಗ ನಾವು ಹಚ್ಕೋಬೇಕಾಗ್ತತಿ. ಅದಕ್ಕೆ ಕೊಳೆ ರೋಗ ಅಂತ ಬರ್ತತಿ, ನುಸಿ ರೋಗ ಅಂತ ಬರ್ತತಿ. ಅವಾಗ ಸಸಿಗಳು ಹೋಗ್ತವೆ. ಇನ್ನ ಕೆಲವೊಮ್ಮೆ ಟ್ರ್ಯಾಕ್ಟರ್ಗಳ ಒಡಿಸುವಾಗ ಹೋಗ್ಬಿಡ್ತವೆ. ಇನ್ನ ಕೆಲವೊಮ್ಮೆ ನಾವೇ ಏನಾದ್ರು ಕಟಿಂಗ್ ಮಷಿನ್ ಬ್ರಷರ್ ಅಂತೀವಲ್ಲ, ಬ್ರಷರ್ ನಿಂದ ಬಡ್ಡೆ
ಹುಲ್ಲನ್ನು ಕಟ್ ಮಾಡುವಾಗ ಕೆಲವೊಮ್ಮೆ ಮಷಿನ್ ಹೊಡೆತ ಬಿದ್ದು ಸಸಿಗಳು ಲಾಸ್ ಆಗಿಬಿಡ್ತವೆ. ಹಿಂಗೇನೋ ಒಂದು ಅವಘಡ ಆಗಿ ಸಸಿಗಳು ಹೋಗೋ ಚಾನ್ಸ್ ಇರ್ತವೆ. ರೋಗದಿಂದನಾದ್ರೂ ಹೋಗ್ಬೋದು, ಟ್ರ್ಯಾಕ್ಟರ್ ಹೊಡೆತದಿಂದನಾದ್ರೂ ಹೋಗ್ಬೋದು, ಅಥವಾ ಮನುಷ್ಯರ ತಪ್ಪಿನಿಂದನಾದ್ರೂ ಹೋಗ್ಬೋದು. ಆ ಹೋದಂತ ಜಾಗಕ್ಕೆ ಸಸ್ಯಗಳನ್ನ ನಾವು ನಾಟಿ ಮಾಡಿಕೊಳ್ಳಿಕ್ಕೆ ನಮ್ಮ ಹತ್ರ ಸಸ್ಯಗಳು ಸಾಕಷ್ಟು ಇದ್ರೆ ಒಳ್ಳೇದು. ಅದರಿಂದ ನಮ್ಮ ಎಕ್ಸ್ಪೆನ್ಸ್ ಕಡಿಮೆ ಆಗ್ತದೆ. ಇದು ಸಸಿಗಳನ್ನ ತಯಾರು ಮಾಡಿ ನಾವು ಇದಕ್ಕೆ ಹೊಲಕ್ಕೆ ರೆಡಿ ಮಾಡಿಕೊಳ್ತಕ್ಕಂಥ ಒಂದು ವಿಧಾನ ಅಂತ. ಇಷ್ಟು ಹೇಳ್ತಾ ಈ 2 ಮಾತುಗಳನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾನೆ. ಇನ್ನೊಂದು ವಿಡಿಯೋದಲ್ಲಿ ಮುಂದೆ ಹೊಲ ತಯಾರು ಮಾಡೋದ್ರ ಬಗ್ಗೆ ಮಾತಾಡೋದು.